ಓಂ ಶಾಂತಿ. ಮುರುಳಿಯ ದಿನಾಂಕ 16/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಾನು ವಿದೇಹಿ ತಂದೆ, ನೀವು ದೇಹಧಾರಿಗಳನ್ನ ವಿದೇಹಿಯನ್ನಾಗಿ ಮಾಡುವುದಕ್ಕಾಗಿ ಓದಿಸುತ್ತಾ ಇದ್ದೇನೆ. ಇದಾಗಿದೆ ಹೊಸ ಮಾತು. ಇದನ್ನ ನೀವು ಮಕ್ಕಳೇ ತಿಳಿದುಕೊಳ್ಳುವಿರಿ. ಪ್ರಶ್ನೆ: ಬಾಬಾರವರನ್ನ एक ही बात बार बार समझाने की आवश्यकता क्यों पड़ती है? ಬಾಬಾರವರಿಗೆ ಒಂದೇ ಮಾತನ್ನ ಬಾರಿ ಬಾರಿ ತಿಳಿಸಿಕೊಡುವಂಥ ಅವಶ್ಯಕತೆ ಏಕೆ ಬೀಳುತ್ತದೆ? ಬಾಬೋರು ಒಂದೇ ಮಾತನ್ನ ಬಾರಿ ಬಾರಿ ಹೇಳುವಂತ ಅವಶ್ಯಕತೆ ಏನು ಅಂತ ಕೇಳ್ತಾರೆ ಬಾಬಾ. ಏಕೆಂದರೆ ನಾವು ಮಕ್ಕಳು ಗಳಿಗೆಗೂ ಮರೆತು ಬಿಡುತ್ತೇವೆ. ಕೆಲವು ಮಕ್ಕಳು ಹೇಳ್ತೇವೆ, ಬಾಬಾ ಅದೇ ಮಾತನ್ನ ಬಾರಿ ಬಾರಿ ತಿಳಿಸ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಅವಶ್ಯವಾಗಿ ಅದೇ ಮಾತನ್ನ ಕೇಳ್ತೀರಿ, ಯಾಕೆಂದ್ರೆ ನೀವು ಮರೆತು ಬಿಡ್ತೀರಿ. ನಿಮಗೆ ಮಾಯೆಯ ಬಿರುಗಾಳಿ ತೊಂದರೆ ಕೊಟ್ಬಿಡತ್ತೆ. ಒಂದ್ ವೇಳೆ ನಾನು ಪ್ರತಿನಿತ್ಯ ಎಚ್ಚರಿಕೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ನೀವು ಮಾಯೆಯ ಬಿರುಗಾಳಿಯಿಂದ ಸೋತು ಬಿಡ್ತೀರಿ. ಬಾಬಾ ಹೇಳುತ್ತಾರೆ, ಇಲ್ಲಿಯವರೆಗೆ ನೀವು ಸತೋ ಪ್ರಧಾನ ಎಲ್ಲಿಯವರೆಗೆ ಆಗಿದ್ದೀರಿ, ಯಾವಾಗ ಆಗ್ಬಿಡ್ತೀರಿ ಆಗ ಹೇಳೋದೆಲ್ಲವೂ ಕೂಡ ಬಂದಾಗಿ ಬಿಡುತ್ತದೆ. ಓಂ ಶಾಂತಿ. ಇದಕ್ಕೆ ವಿಚಿತ್ರ ಆತ್ಮಿಕ ಶಿಕ್ಷಣ ಅಂತ ಹೇಳಲಾಗ್ತದೆ. ಹೊಸ ಜಗತ್ತು ಸತ್ಯುಗದಲ್ಲಿ ದೇಹಧಾರಿಗಳು ಪರಸ್ಪರರಿಗೆ ಓದಿಸ್ತಾರೆ. ಜ್ಞಾನವಂತೂ ಎಲ್ಲರೂ ಓದ್ತಾರೆ, ಎಲ್ಲಿಯೂ ಕೂಡ ಓದ್ತಾರೆ. ಅಲ್ಲಿ ಎಲ್ಲ ದೇಹಧಾರಿಗಳು ಪರಸ್ಪರರಿಗೆ ಓದಿಸ್ತಾರೆ. ಈ ರೀತಿ ಎಂದೂ ಇರೋದಿಲ್ಲ, ವಿದೇಹಿ ತಂದೆ ಅಥವಾ ಆತ್ಮಿಕ ತಂದೆ ಓದಿಸ್ತಾರೆ ಅಂತ ಅಲ್ಲ. ಶಾಸ್ತ್ರಗಳಲ್ಲಿಯೂ ಶ್ರೀಕೃಷ್ಣ ಭಗವಾನ್ ವಾಚ ಅಂತ ಬರೆದಿದ್ದಾರೆ. ಅದು ಎಲ್ಲನೂ ಕೂಡ ಶಾರೀರಿಕವಾದದ್ದಾಗತ್ತೆ. ಬಾಬಾ ಹೇಳುತ್ತಾರೆ, ಈ ಹೊಸ ಮಾತುಗಳನ್ನ ಕೇಳಿ ಬಹಳ ಗೊಂದಲದಲ್ಲಿ ಬರ್ತಾರೆ. ನಿಮ್ಮಲ್ಲಿಯೂ ನಂಬರ್ವಾರ್ ಪುರುಷಾರ್ಥದ ಅನುಸಾರ ತಿಳ್ಕೊಳ್ತಾರೆ. ಆತ್ಮಿಕ ತಂದೆ ನಾವಾತ್ಮಗಳಿಗೆ ಓದಿಸ್ತಾ ಇದ್ದಾರೆ. ಇದು ಹೊಸ ಮಾತಾಗಿದೆ. ಕೇವಲ ಈ ಸಂಗಮ ಯುಗದಲ್ಲೇ ತಂದೆ ಸ್ವಯಂ ಬಂದು ಹೇಳುತ್ತಾರೆ, ಇವರ ಮೂಲಕ ನಾನು ನಿಮಗೆ ಓದಿಸ್ತಾ ಇದ್ದೇನೆ. ಜ್ಞಾನ ಸಾಗರ, ಶಾಂತಿಯ ಸಾಗರ, ಎಲ್ಲ ಆತ್ಮಗಳ ತಂದೆ ಕೂಡ ಅವರೇ ಆಗಿದ್ದಾರೆ. ಇದು ತಿಳಿದುಕೊಳ್ಳುವಂಥ ಮಾತಾಗಿದೆ. ನೋಡೋದ್ರೊಳಗಂತೂ ಏನೂ ಬರೋದಿಲ್ಲ. ಇದು ನೋಡುವಂಥ ಮಾತಲ್ಲ. ಆತ್ಮನೇ ಮುಖ್ಯವಾದದ್ದು. ಇದು ಅವಿನಾಶಿ ಆತ್ಮ ಆಗಿದೆ. ಶರೀರ ಅಂತೂ ವಿನಾಶ ಹೊಂದುತ್ತೆ. ಈಗ ಆ ಅವಿನಾಶಿ ಆತ್ಮ ಕುಳಿತು ಓದ್ತಾ ಇದೆ. ಬಾಬಾ ತಿಳಿಸ್ತಾರೆ, ಬಲೆ ನೀವು ಸಮ್ಮುಖದಲ್ಲಿ ನೋಡ್ತಾ ಇದ್ದೀರಿ, ಇವರಂತೂ ಸಾಕಾರದಲ್ಲಿ ಶರೀರದಲ್ಲಿ ಇದ್ದಾರೆ. ಆದ್ರೆ ನಿಮಗೆ ಈಗ ಗೊತ್ತಿದೆ, ಈ ಜ್ಞಾನ ದೇಹಧಾರಿಗಳು ಕೊಡಲು ಸಾಧ್ಯವಿಲ್ಲ. ಜ್ಞಾನ ಕೊಡುವಂತವರು ವಿದೇಹಿ ತಂದೆ ಆಗಿದ್ದಾರೆ. ಹೇಗೆ ಕೊಡ್ತಾರೆ ಅದನ್ನು ಕೂಡ ಈಗ ನೀವು ತಿಳ್ಕೊಂಡಿದ್ದೀರಿ. ಮನುಷ್ಯರಂತೂ ಬಹಳ ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ತಾರೆ. ಎಷ್ಟು ಅವರಿಗಾಗಿ ತಲೆ ಚಚ್ಕೊಳ್ಬೇಕಾಗ್ತದೆ, ನಿಶ್ಚಯ ಮಾಡ್ಬೇಕಾಗ್ತದೆ. ಬಾಬಾ ಹೇಳುತ್ತಾರೆ, ಅವರಂತೂ ಹೇಳುತ್ತಾರೆ, ನಿರಾಕಾರ ಅಂತೂ ಯಾವುದೇ ನಾಮ ರೂಪ ದೇಶ ಕಾಲ ಇಲ್ಲವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದನ್ನ ತಂದೆ ಕುಳಿತು ನಾವು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಹೇಳಲಾಗ್ತದೆ, ನಾನು ಎಲ್ಲ ಆತ್ಮಗಳ ತಂದೆ ಆಗಿದ್ದೇನೆ. ಯಾರೂ ಈ ಕಣ್ಣುಗಳಿಂದ ಆ ತಂದೆಯನ್ನ ನೋಡಲು ಸಾಧ್ಯವಿಲ್ಲ. ತಿಳಿದುಕೊಳ್ಳಾಗ್ತದೆ ಅವರು ವಿದೇಹಿಯಾಗಿದ್ದಾರೆ. ಬಾಬಾ ಹೇಳ್ತಾರೆ, ಜ್ಞಾನ, ಆನಂದ, ಪ್ರೇಮ ಸಾಗರ ಆಗಿದ್ದಾರೆ. ಅವರು ಬಂದು ಹೇಗೆ ಓದಿಸ್ತಾರೆ? ಬಾಬಾ ಸ್ವಯಂ ತಿಳಿಸ್ಕೊಡ್ತಾರೆ, ನಾನು ಹೇಗೆ ಬರ್ತೇನೆ, ಯಾರ ಆಧಾರವನ್ನ ತೆಗೆದುಕೊಳ್ತೇನೆ. ನಾನು ಯಾವುದೇ ಗರ್ಭದಿಂದ ಜನ್ಮವನ್ನ ತೆಗೆದುಕೊಳ್ಳೋದಿಲ್ಲ. ನಾನು ಎಂದೂ ಮನುಷ್ಯ ಅಥವಾ ದೇವತೆನೂ ಆಗೋದಿಲ್ಲ. ದೇವತೆಗಳು ಕೂಡ ಶರೀರವನ್ನ ಪಡ್ಕೊಳ್ತಾರೆ. ನಾನಂತೂ ಸದಾ ಅಶರೀರಿಯಾಗಿರ್ತೇನೆ. ನನ್ನದು ಕೂಡ ಡ್ರಾಮಾದಲ್ಲಿ ಇಲ್ಲಿ ಪಾರ್ಟ್ ಇದೆ. ಯಾವುದು ನಾನು ಎಂದೂ ಪುನರ್ಜನ್ಮವನ್ನ ತಗೊಳ್ಳೋದಿಲ್ಲ, ಪುನರ್ಜನ್ಮದಲ್ಲಿ ಬರೋದಿಲ್ಲ. ಇದೆಲ್ಲನೂ ಕೂಡ ತಿಳಿದುಕೊಳ್ಳುವಂಥ ಮಾತಾಗಿದೆ, ನೋಡುವಂಥದ್ದಲ್ಲ. ಇದೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ಶ್ರೀಕೃಷ್ಣ ಭಗವಾನ್ ವಾಚ ಅಂತ ಅವ್ರು ತಿಳ್ಕೊಳ್ತಾರೆ. ಬಾಬಾ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ರಥನೂ ಕೂಡ ಹೇಗೆ ಕುಳಿತು ಮಾಡಿದ್ದಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ನೀವು ಗೊಂದಲದಲ್ಲಂತೂ ಬರೋದಿಲ್ಲ ತಾನೆ. ಒಂದ್ ವೇಳೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ತಂದೆಯ ಬಳಿ ಬಂದು ಕೇಳ್ಕೊಳ್ಳಿ. ಏಕೆ ಅಂತ ಹೇಳಿದ್ರೆ, ಏನೂ ಪ್ರಶ್ನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ
ಬಾಬಾ ಅಂತೂ ಎಲ್ಲವನ್ನ ತಿಳಿಸ್ಕೊಡ್ತಾ ಇರ್ತಾರೆ. ನೀವು ಮತ್ತೆ ಇನ್ನೇನೂ ಕೂಡ ಕೇಳುವಂತ ಅವಶ್ಯಕತೆನೇ ಇರೋದಿಲ್ಲ. ನಾನು ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಅವತಾರವನ್ನ ತೆಗೆದುಕೊಳ್ತೇನೆ. ನನ್ನ ಜನ್ಮನೂ ಕೂಡ ಬಹಳ ಅದ್ಭುತ ಆಗಿದೆ. ಬಾಬಾ ಹೇಳುತ್ತಾರೆ, ನೀವು ಮಕ್ಕಳದ್ದು ಬಹಳ ಅದ್ಭುತ ಅಂತ ನಿಮ್ಗೆ ಅನ್ಸತ್ತೆ. ಎಷ್ಟು ದೊಡ್ಡದಾದಂಥ ಪರೀಕ್ಷೆಯನ್ನ ನೀವು ಪಾಸ್ ಮಾಡ್ತಾ ಇದ್ದೀರಿ. ಬಹಳ ದೊಡ್ಡದಾದಂಥ ವಿಶ್ವದ ಮಾಲೀಕರಾಗುವಂತ ಶಿಕ್ಷಣವನ್ನ ಓದ್ತಾ ಇದ್ದೀರಿ. ಇದು ಬಹಳ ಅದ್ಭುತವಾದ ಮಾತಾಗಿದೆ. ಹೇ ಆತ್ಮಗಳೇ, ಪ್ರತಿ 5000 ವರ್ಷದ ನಂತರ ನಾನು ನಿಮ್ಮ ಸೇವೆಗಾಗಿ ಬರ್ತೇನೆ, ಆತ್ಮಗಳಿಗೆ ಓದಿಸ್ತೇನೆ. ಕಲ್ಪದ ಸಂಗಮ ಯುಗದಲ್ಲಿ ನಿಮ್ಮ ಸೇವೆಗಾಗಿ ನಾನು ಬರ್ತೇನೆ. ಅರ್ಧ ಕಲ್ಪ ನೀವು ಕೂಗ್ತಾ ಬರ್ತೀರಿ, ಹೇ ಬಾಬಾ, ಹೇ ಪತಿತ ಪಾವನ ಬನ್ನಿ ಅಂತ ಹೇಳಿ. ಶ್ರೀಕೃಷ್ಣ ಯಾವುದೇ ಪತಿತ ಪಾವನ ಅಂತ ಹೇಳಿ ಶ್ರೀಕೃಷ್ಣನಿಗೆ ಮಹಿಮೆ ಮಾಡೋದಿಲ್ಲ. ಪತಿತ ಪಾವನ ಪರಂಪಿತ ಪರಮಾತ್ಮನಿಗೆ ಹೇಳಲಾಗ್ತದೆ. ಅಂದಾಗ ಬಾಬಾರವರು ಕೂಡ ಬರ್ಬೇಕಾಗತ್ತೆ ಪತಿತರನ್ನ ಪಾವನ ಮಾಡೋದಿಕ್ಕಾಗಿ. ಆದ್ರಿಂದ ಹೇಳಲಾಗ್ತದೆ ಅಕಾಲ ಮೂರ್ತ್ ಸತ್ಯ ಬಾಬಾ, ಅಕಾಲ ಮೂರ್ತ್ ಸತ್ಯ ಟೀಚರ್, ಅಕಾಲ ಮೂರ್ತ್ ಸದ್ಗುರು. ಸಿಕ್ಕ ಜನರು ಕೂಡ ಬಹಳ ಒಳ್ಳೆಯ ಸ್ಲೋಗನ್ ಇದಾಗಿದೆ. ಆದ್ರೆ ಅವರಿಗೂ ಕೂಡ ಇದು ಗೊತ್ತಿಲ್ಲ, ಸದ್ಗುರು ಅಕಾಲ ಮೂರ್ತ್ ಬರ್ತಾರೆ ಯಾವಾಗ. ಇದು ಕೂಡ ಗಾಯನ ಇದೆ, ಮನುಷ್ಯರಿಂದ ದೇವತೆಗಳ ಆದರು ಅಂತ ಹೇಳಿ. ಯಾವಾಗ ಬಂದು ಮನುಷ್ಯರನ್ನ ದೇವತೆಯನ್ನಾಗಿ ಮಾಡ್ತಾರೆ, ಅವರೇ ಸರ್ವರ ಸದ್ಗತಿಯನ್ನ ಮಾಡುವಂತವರಾಗಿದ್ದಾರೆ. ಬಾಬಾ ಹೇಳುತ್ತಾರೆ, ಇದಂತೂ ಪಕ್ಕಾ ನಿಶ್ಚಯ ಇರಬೇಕಾಗಿದೆ. ಅವರು ಬಂದು ಏನನ್ನ ಹೇಳ್ತಾರೆ, ಕೇವಲ ಹೇಳ್ತಾರೆ ಮನ್ಮನಾ ಭವ. ಅದರ ಅರ್ಥವನ್ನ ಈಗ ನೀವು ತಿಳ್ಕೊಂಡಿದ್ದೀರಿ. ಬೇರೆ ಯಾರಿಗೂ ಕೂಡ ಈ ಮನ್ಮನಾ ಭವದ ಅರ್ಥ ತಿಳ್ಕೊಂಡಿಲ್ಲ. ನಿಮಗೆ ಸದ್ಗುರು ಅಕಾಲ ಮೂರ್ತು ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. ಈ ದೇಹದ ಮೂಲಕ ತಮ್ಮನ್ನ ಆತ್ಮ ಎಂದು ತಿಳ್ಕೊಳ್ಳಿ. ಇದೆಲ್ಲನೂ ಕೂಡ ತಿಳಿದುಕೊಳ್ಬೇಕಾಗಿದೆ. ವಿಶ್ವದ ಮಾಲೀಕರಾಗುವುದಕ್ಕಾಗಿ ತಂದೆ ಬರಬೇಕಾಗ್ತದೆ. ನೀವು ಮಕ್ಕಳ ಸೇವೆಯಲ್ಲಿ ತಿಳಿಸ್ಕೊಡ್ಲಾಗ್ತದೆ, ಹೇ ಆತ್ಮಿಕ ಮಕ್ಕಳೇ, ನೀವು ಸತೋ ಪ್ರಧಾನರಾಗಿದ್ರಿ, ನಂತರ ತಮೋ ಪ್ರಧಾನರಾದ್ರಿ. ಈ ಸೃಷ್ಟಿ ಚಕ್ರ ತಿರುಗ್ತಾ ಇರತ್ತೆ. ಪಾವನ ಜಗತ್ತು ಈ ದೇವತೆಗಳದ್ದು. ಪಾವನ ಜಗತ್ತಿದ್ದಾಗ ದೇವತೆಗಳಿದ್ರು. ಅಲ್ಲಿ ಅವರೆಲ್ಲರೂ ಕೂಡ ಎಲ್ಲಿ ಹೋದರು, ಇದು ಯಾರಿಗೂ ಕೂಡ ಗೊತ್ತಿಲ್ಲ, ಗೊಂದಲದಲ್ಲಿದ್ದಾರೆ. ತಂದೆ ಬಂದು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ತಿಳುವಳಿಕೆ ಉಳ್ಳವರನ್ನಾಗಿ ಬಾಬಾ ತಯಾರು ಮಾಡ್ತಾ ಇದ್ದಾರೆ. ಮಕ್ಕಳೇ, ನಾನು ಒಂದೇ ಬಾರಿ ಬರ್ತೇನೆ ಪಾವನ ಜಗತ್ತಿನಲ್ಲಿ. ನಾನು ಬರೋದಾದು ಯಾಕೆ, ಅಲ್ಲಿ ಅಂತೂ ಸತ್ಯುಗದಲ್ಲಿ ಕಾಲ ನಿಮ್ಮನ್ನ ಕಬಳಿಸೋದಿಲ್ಲ. ಬಾಬೋರಂತೂ ಕಾಲರಾಗಿದ್ದಾರೆ. ಸತ್ಯುಗದಲ್ಲಿ ಬರುವಂತ ಅವಶ್ಯಕತೆಯೇ ಇಲ್ಲ. ಅಲ್ಲಿ ಕಾಲ ಕಬಳಿಸೋದಿಲ್ಲ, ಮಹಾಕಾಲನೂ ಬರೋದಿಲ್ಲ. ಇಲ್ಲಿ ಬಂದು ಎಲ್ಲ ಆತ್ಮಗಳನ್ನ ಬಾಬಾ ಮನೆಗೆ ಕರ್ಕೊಂಡು ಹೋಗ್ತಾರೆ. ಖುಷಿಯಿಂದ ಹೋಗ್ತೀರಾ ತಾನೆ? ಹಾ ಬಾಬಾ, ನಾವು ಖುಷಿಯಿಂದ ಹೋಗೋದಿಕ್ಕಾಗಿ ತಯಾರಾಗಿದ್ದೇವೆ. ಆಗ ತಮ್ಮನ್ನ ಕರೆದ್ರಿ. ಈ ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗುತ್ತಾರೆ ಶಾಂತಿಧಾಮದ ಮೂಲಕ. ಬಾಬಾ ಹೇಳುತ್ತಾರೆ, ಈ ಎಲ್ಲಾ ಮಾತುಗಳನ್ನ ಗಳಿಗೆಗೆ ಮರೆಯಬಾರದಾಗಿದೆ. ಆದರೆ ಮಾಯಾ ಶತ್ರು ನಿಂತಿದೆ, ಗಳಿಗೆಗೆ ಮರೆಸ್ಬಿಡತ್ತೆ. ಬಾಬಾ ಹೇಳುತ್ತಾರೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. ಮಾಯೆ ಕೂಡ ಶಕ್ತಿಶಾಲಿಯಾಗಿದೆ. ಅದು ಕೂಡ ಅರ್ಧ ಕಲ್ಪ ನಿಮ್ಮ ಮೇಲೆ ರಾಜ್ಯವನ್ನ ಮಾಡತ್ತೆ. ನಿಮಗೆಲ್ಲವನ್ನ ಮರೆಸ್ಬಿಡತ್ತೆ. ಅದರಿಂದ ಪ್ರತಿನಿತ್ಯ ಬಾಬೋರು ತಿಳಿಸ್ಕೊಡ್ಬೇಕಾಗತ್ತೆ. ಪ್ರತಿನಿತ್ಯ ಜಾಗೃತ ಮಾಡ್ಲಿಲ್ಲ ಅಂದ್ರೆ ಮಾಯೆ ನಿಮಗೆ ಬಹಳ ನಷ್ಟ ಉಂಟು ಮಾಡಿಬಿಡತ್ತೆ. ಇದು ಆಟ ಆಗಿದೆ, ಪವಿತ್ರತೆ ಮತ್ತು ಅಪವಿತ್ರತೆ ಇದ್ದು. ಈಗ ತಂದೆ ಹೇಳ್ತಾರೆ, ತಮ್ಮ ಚಲನೆಯನ್ನ ಸುಧಾರಣೆ ಮಾಡ್ಕೊಳ್ಳೋದಿಕ್ಕೋಸ್ಕರ ಪವಿತ್ರರು ಅವಶ್ಯವಾಗಿ ಆಗಬೇಕು. ಕಾಮ ವಿಕಾರಕ್ಕಾಗಿ ಎಷ್ಟೊಂದು ಜಗಳ ಕಲಹಗಳು ನಡೀತಾ ಇರತ್ತೆ. ಬಾಬಾ ಹೇಳುತ್ತಾರೆ, ಈಗ ನೀವು ಜ್ಞಾನದ ನಿಮಗೆ 3ನೇ ನೇತ್ರ ಸಿಕ್ಕಿದೆ. ಅದರ ಮೂಲಕ ನೀವು ಆತ್ಮಗಳನ್ನ ನೋಡ್ತೀರಿ. ಈ ಒಂದು ಶಾರೀರಿಕ ಕಣ್ಣುಗಳಿಂದ ಆತ್ಮನನ್ನ ನೋಡಲು ಸಾಧ್ಯವಿಲ್ಲ. ನಾವೆಲ್ಲ ಆತ್ಮ ಪರಸ್ಪರ ಸಹೋದರಾತ್ಮಗಳಾಗಿದ್ದೇವೆ. ಅಂದಾಗ ವಿಕಾರದ ದೃಷ್ಟಿ ಬರಲು ಹೇಗೆ ಸಾಧ್ಯ? ನಾವು ಅಶರೀರಿಯಾಗಿ ಬಂದಿದ್ದೆವು, ನಂತರ ಅಶರೀರಿಯಾಗಿ ಹೋಗ್ಬೇಕಾಗಿದೆ. ಬಾಬಾ ಹೇಳುತ್ತಾರೆ, ಆತ್ಮ ಸತೋ ಪ್ರಧಾನವಾಗಿ ಇತ್ತು, ಸತೋ ಪ್ರಧಾನ ಆಗಿ ಈಗ ಮದೆಗೆ ಹೋಗ್ಬೇಕಾಗಿದೆ. ಮುಖ್ಯವಾಗಿರುವುದೇ ಪವಿತ್ರತೆಯ ಮಾತು. ಮನುಷ್ಯರು ಹೇಳ್ತಾರೆ, ಪ್ರತಿನಿತ್ಯ ಅದೇ ಮಾತುಗಳನ್ನ ಬಾಬಾ ತಿಳಿಸ್ಕೊಡ್ತಾರೆ. ಇದಂತೂ ಸರಿಯಾಗೇ ಇದೆ. ಆದ್ರೆ ಯಾರು ತಿಳ್ಕೊಳ್ತಾ ಹೋಗ್ತಾರೋ ಅವರು ಅದರಂತೆ ನಡಿಬೇಕಾಗತ್ತೆ, ಅದರಂತೆ ನಡ್ಕೊಳ್ಬೇಕಾಗತ್ತೆ, ತಿಳಿಸ್ಬೇಕಾಗ್ತದೆ. ಆದ್ರೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ನಡೆಯೋದಿಲ್ಲ. ಅದಕ್ಕಾಗಿ ಬಾಬೋರು ಪ್ರತಿನಿತ್ಯ ತಿಳುವಳಿಕೆಯನ್ನ ತಿಳಿಸ್ಕೊಡ್ತಾ ಇರಬೇಕಾಗ್ತದೆ.
ಈ ರೀತಿ ಯಾರೂ ಹೇಳೋದಿಲ್ಲ. ಬಾಬಾ ಏನು ಪ್ರತಿನಿತ್ಯ ನಿಮ್ಗೆ ತಿಳಿಸ್ಕೊಡ್ತಾರೆ ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ತೇವೆ. ಈಗ ನಾವು ಆತ್ಮಗಳು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗ್ತಾ ಇದ್ದೇವೆ. ಬಾಬಾ ಹೇಳುತ್ತಾರೆ ಈ ರೀತಿಯಾಗಿ ಏನ್ ಹೇಳಿದ್ರು. ಆದ್ದರಿಂದ ಬಾಬಾ ಈ ರೀತಿಯಾಗಿ ಪ್ರತಿನಿತ್ಯ ಬಾಬಾ ತಿಳಿಸ್ಕೊಡ್ತಾನೆ ಇರ್ತಾರೆ. ಮಾತಂತೂ ಒಂದೇ ಆಗಿದೆ, ಆದ್ರೆ ನೀವು ಮಾಡೋದೇ ಇಲ್ಲ. ತಂದೆಯನ್ನ ನೆನಪೇ ಮಾಡೋದಿಲ್ಲ. ಹೇಳಲಾಗ್ತದೆ ಬಾಬಾ ಗಳಿಗೆಗೆ ಮರ್ತು ಬಿಡ್ತೇವೆ. ತಂದೆಯನ್ನ ಗಳಿಗೆಗೆ ಬಾಬನೂ ಕೂಡ ಗಳಿಗೆ ಹೇಳಬೇಕಾಗತ್ತೆ, ನೆನಪನ್ನ ಕೊಡಬೇಕಾಗ್ತದೆ. ನೀವು ಪರಸ್ಪರರಿಗೂ ಕೂಡ ತಿಳಿಸ್ಕೊಡ್ಬೇಕು. ತಮ್ಮನ್ನ ಆತ್ಮ ಎಂದು ತಿಳಿದು ಪರಮಾತ್ಮ ತಂದೆಯನ್ನ ನೆನಪು ಮಾಡಿರಿ. ಆಗ ನಿಮ್ಮ ಎಲ್ಲ ಪಾಪಗಳು ಕತ್ತರಿಸಲ್ಪಡತ್ತೆ. ಇದು ಬಿಟ್ಟು ಬೇರೆ ಯಾವುದೇ ಉಪಾಯ ಇಲ್ಲ. ಪ್ರಾರಂಭ ಮತ್ತು ಅಂತಿಮದಲ್ಲಿ ಇದೇ ಮಾತನ್ನ ಹೇಳಲಾಗ್ತದೆ. ನೆನಪಿನಿಂದಲೇ ಸತೋ ಪ್ರಧಾನ ಆಗುವಿರಿ. ಸ್ವಯಂ ಬರೀತಿರಿ. ಬಾಬಾ ಮಾಯೆಯ ಬಿರುಗಾಳಿ ನಮ್ಮನ್ನ ಮರೆಸ್ಬಿಡ್ತು ಅಂದಾಗ ಅದಕ್ಕಾಗಿ ತಂದೆ ಎಚ್ಚರಿಕೆಯನ್ನ ಕೊಡ್ತಾ ಇರ್ತಾರೆ. ಬಾಬಾ ತಿಳಿಸ್ಕೊಡ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದೆ. ಯಾವಾಗ ಎಲ್ಲಿಯವರೆಗೆ ಸತೋ ಪ್ರಧಾನರು ಆಗೋದಿಲ್ಲೋ ಅಲ್ಲಿಯವರೆಗೆ ಹೋಗಲು ಸಾಧ್ಯವಿಲ್ಲ. ಯುದ್ಧಕ್ಕೂ ಕೂಡ ಇದು ಕನೆಕ್ಷನ್ ಇದೆ. ಯುದ್ಧ ಆಗ್ತಾ ಇರತ್ತೆ. ಯಾವಾಗ ನೀವು ನಂಬರ್ ವಾರ್ ಪುರುಷಾರ್ಥ ಅನುಸಾರ ಸತೋ ಪ್ರಧಾನ ಆಗುವಿರಿ. ಜ್ಞಾನವಂತೂ 1 ಸೆಕೆಂಡಿನದ್ದಾಗಿದೆ. ಬೇಹದ್ದಿನ ತಂದೆಯನ್ನ ಪಡ್ಕೊಳ್ತೀರಿ. ಈಗ ಅವರಿಂದ ಬೇಹದ್ದಿನ ಸುಖ ಯಾವಾಗ ಸಿಗತ್ತೆ ಅಂದ್ರೆ ಯಾವಾಗ ಪವಿತ್ರರಾಗ್ತೀರಿ. ಪುರುಷಾರ್ಥ ಚೆನ್ನಾದ ರೀತಿಯಲ್ಲಿ ಮಾಡಬೇಕಾಗಿದೆ. ಕೆಲವರಂತೂ ಏನನ್ನೂ ತಿಳ್ಕೊಳ್ಳೋದೇ ಇಲ್ಲ. ತಂದೆಯನ್ನ ನೆನಪು ಮಾಡುವಂತ ಬುದ್ಧಿಯೂ ಬರೋದೇ ಇಲ್ಲ. ಈ ಒಂದು ಶಿಕ್ಷಣವನ್ನ ಓದೋದೇ ಇಲ್ಲ. ಇಡೀ ಚಕ್ರದಲ್ಲಿ ನಿರಾಕಾರ ತಂದೆಯೊಂದಿಗೆ ಯಾರೂ ಕೂಡ ಈ ರೀತಿಯಾಗಿ ಓದಿಸೋದಿಲ್ಲ. ಬಾಬಾ ಹೇಳುತ್ತಾರೆ ಇದು ನಿರಾಕಾರ ತಂದೆ ಬಂದು ಓದಿಸುವ ಮಾತು, ಇದು ಹೊಸ ಮಾತಾಗಿದೆ. ಬಾಬಾ ಹೇಳುತ್ತಾರೆ ನಾನಂತೂ ಪ್ರತಿ 5000 ವರ್ಷದ ನಂತರ ಬರ್ತೇನೆ ನಿಮ್ಮನ್ನ ಸತೋ ಪ್ರಧಾನರನ್ನಾಗಿ ಮಾಡೋದಕ್ಕೋಸ್ಕರ. ಎಲ್ಲಿಯವರೆಗೆ ಸತೋ ಪ್ರಧಾನ ಆಗೋದಿಲ್ವೋ ಅಲ್ಲಿಯವರೆಗೆ ಪದವಿಯನ್ನು ಕೂಡ ಪಡೆಯಲು ಸಾಧ್ಯವಿಲ್ಲ. ಬಾಬಾ ಹೇಳುತ್ತಾರೆ ಹೇಗೆ ಆ ಶಿಕ್ಷಣದಲ್ಲೂ ಕೂಡ ಫೇಲ್ ಆಗ್ಬಿಡ್ತಾರೆ, ಹಾಗೆ ಇಲ್ಲೂ ಕೂಡ ಜ್ಞಾನ ಮಾರ್ಗದಲ್ಲಿ ಕೆಲವು ಮಕ್ಕಳು ಫೇಲ್ ಆಗಿಬಿಡುತ್ತಾರೆ. ಶಿವಬಾಬೋರ್ನ ನೆನಪು ಮಾಡೋದ್ರಿಂದ ಏನಾಗತ್ತೆ? ಏನೂ ತಿಳ್ಕೊಳ್ಳೋದೇ ಇಲ್ಲ. ತಂದೆಯಂತೂ ಅವಶ್ಯ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ತಂದೆ ಒಬ್ಬರೇ ಒಂದೇ ಬಾರಿ ಬಂದು ತಿಳಿಸ್ಕೊಡ್ತಾರೆ, ಇದರಿಂದ ನೀವು ದೇವತೆಗಳು ಆಗಿಬಿಡುವಿರಿ. ನೀವು ದೇವತೆಗಳು ಆಗುವಿರಿ. ನಂತರ ನಂಬರ್ ವಾರ್ ಆಗಿ ಬರ್ತಾ ಹೋಗ್ತೀರಿ ಪಾರ್ಟ್ ಅನ್ನ ಮಾಡೋದಿಕ್ಕೋಸ್ಕರ. ಈ ಎಲ್ಲಾ ಮಾತುಗಳನ್ನ ವಯಸ್ಸಾದಂಥವರೆಲ್ಲ ಬುದ್ಧಿಯಲ್ಲೂ ಕೂಡ ಕುತ್ಕೊಳ್ಳೋದೇ ಇಲ್ಲ. ಬಾಬಾ ಹೇಳುತ್ತಾರೆ ತಮ್ಮನ್ನ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಬೇಕು. ಶಿವ ಬಾಬಾ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಶರೀರದ ತಂದೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಆದದ್ದ ತಂದೆ ಇರ್ತಾರೆ. ಶಿವ ಬಾಬಾವಂತೂ ನಿರಾಕಾರ. ಆ ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಪವಿತ್ರರಾಗಿ ಶರೀರವನ್ನು ಬಿಟ್ಟು ಮತ್ತೆ ಪುನಃ ತಂದೆಯ ಬಳಿ ಹೋಗಿ ತಲುಪು ಬಿಡುವಿರಿ. ತಂದೆ ತಿಳಿಸ್ಕೊಡೋದು ಬಹಳಷ್ಟು ಇದೆ, ಆದರೆ ಎಲ್ಲರೂ ಏಕರಸವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮಾಯೆ ಮರೆಸ್ಬಿಡತ್ತೆ. ಇದು ಯುದ್ಧ ಅಂತ ಹೇಳಲಾಗತ್ತೆ. ಬಾಬಾ ಎಷ್ಟು ಚೆನ್ನಾದ ರೀತಿಯಲ್ಲಿ ಕುಳಿತು ನಮ್ಗೆ ತಿಳಿಸ್ಕೊಡ್ತಾರೆ, ಎಷ್ಟೊಂದು ಮಾತುಗಳನ್ನ ಸ್ಮೃತಿ ಕೊಡ್ತಾರೆ. ಮುಖ್ಯವಾಗಿರೋದು ಏನಿದೆಯೋ ಅದನ್ನ ಮರ್ತು ಬಿಡ್ತೀರಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಶಿವ ಬಾಬಾ ಸರ್ವವ್ಯಾಪಿ ಅಂತ ಹೇಳಿ ಒಂದು ಮಾತನ್ನ ಹೇಳುತ್ತಾರೆ. ಭಗವಾನು ವಾಚ್ ಬಾಬಾ ಹೇಳುತ್ತಾರೆ ನಾನು ಸರ್ವವ್ಯಾಪಿ ಅಲ್ಲ. ಸರ್ವವ್ಯಾಪಿ ಅಂತೂ 5 ವಿಕಾರ ಇದೆ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಬಾಬಾ ಹೇಳುತ್ತಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ, ಪರಂಪಿತ ಪರಮಾತ್ಮ ಶಿವಬಾಬಾ ಆಗಿದ್ದಾರೆ. ಈ ಒಂದು ತಪ್ಪುಗಳನ್ನ ಸುಧಾರಣೆ ಮಾಡಿಕೊಳ್ಬೇಕಾಗಿದೆ. ಆಗ ದೇವತೆಗಳು ಆಗಿಬಿಡುವಿರಿ. ಆದರೆ ಇದು ಕೂಡ ಎಂದು ಕೆಲವು ಮಕ್ಕಳು ಬರೆಯೋದೇ ಇಲ್ಲ. ನಾವು ಈ ರೀತಿಯಾಗಿ ತಿಳಿಸ್ಕೊಟ್ವಿ. ಈ ಒಂದು ತಪ್ಪಿನ ಕಾರಣದಿಂದಲೇ ಭಾರತ ಪಾವನದಿಂದ ಪತಿತ ಆಗಿದೆ. ಅದು ಕೂಡ ಈಗ ತಿಳಿಸ್ಕೊಡ್ಬೇಕಾಗಿದೆ. ಬಾಬಾ ಹೇಳುತ್ತಾರೆ ಭಗವಾನ್ ಸರ್ವವ್ಯಾಪಿ ಆಗೋದಿಕ್ಕೆ ಹೇಗೆ ಸಾಧ್ಯ? ಭಗವಾನ್ ಅಂತೂ ಒಬ್ಬರೇ. ಅವರು ಸುಪ್ರೀಂ ತಂದೆ, ಸುಪ್ರೀಂ ಟೀಚರ್, ಸುಪ್ರೀಂ ಸದ್ಗುರು ಆಗಿದ್ದಾರೆ. ಯಾವುದೇ ದೇಹದಾರಿಯನ್ನ ಸುಪ್ರೀಂ ತಂದೆ, ಟೀಚರ್, ಸದ್ಗುರು ಅಂತ ಹೇಳಿ ಕರೆಯಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಅಂತೂ ಇಡೀ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ.
ಯಾವಾಗ ಸೃಷ್ಟಿ ಸತೋ ಪ್ರಧಾನ ಆಗುತ್ತದೆ ಆಗ ಅವರು ಬರ್ತಾರೆ. ನಂತರ ಸತೋದಲ್ಲಿ ರಾಮ, ನಂತರ ನಂಬರ್ವಾರ್ ತಮ್ಮ ಸಮಯದಲ್ಲಿ ಬರ್ತಾರೆ. ಶಾಸ್ತ್ರಗಳಲ್ಲಿ ತೋರಿಸಲಾಗಿದೆ ಎಲ್ಲರೂ ಎಲ್ಲದ ವಿಕಾರನ ತೆಗೆದುಕೊಂಡು ಕೊರಳ ಮಾಲೆಯನ್ನಾಗಿ ಮಾಡಲಾಯಿತು ಅಂತ ಹೇಳ್ತಾರೆ. ಲೇಕಿನ್ ಆದರೆ ಈಗ ತಿಳ್ಕೊಳ್ಳುವಂಥದ್ದು ಸಂಜಾತೆ ಗಲಾಹಿ ಸುಕುಜಾತ, ತಿಳಿಸ್ಕೊಡ್ತಾ ಗಂಟಲೇ ಒಣಗಿ ಬಿಡುತ್ತದೆ. ಈ ಒಂದು ಮಾತು ಎಷ್ಟು ಚಿಕ್ಕದಾಗಿದೆ, ಆದ್ರೆ ಮಾಯೆ ಮಾತ್ರ ಎಷ್ಟು ಜಬರ್ದಸ್ತ್ ಆಗಿದೆ. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ತಮ್ಮ ಮನಸ್ಸಿನಲ್ಲಿ ಕೇಳ್ಕೊಳ್ಬೇಕು, ನಾನು ಎಷ್ಟು ಮಟ್ಟಿಗೆ ಗುಣವಾನ್ ಸತೋ ಪ್ರಧಾನ ಆಗಿದ್ದೇನೆ. ಬಾಬಾ ಹೇಳ್ತಾರೆ, ಎಲ್ಲಿಯವರೆಗೆ ವಿನಾಶ ಆಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ಕರ್ಮಾತೀತ ಅವಸ್ಥೆಯನ್ನ ಪಡೆಯಲು ಸಾಧ್ಯವಿಲ್ಲ. ಬಲೆ ಎಷ್ಟೇ ತಲೆ ಚಚ್ಕೊಳ್ಬಹುದು, ಇಡೀ ಸಮಯ ಶಿವಬಾಬೋರ್ನ ನೆನಪು ಮಾಡಬಹುದು, ಆದ್ರೆ ಕೋಯಿ ಬಾತ್ ಹಿ ನಹಿ ಕರೋ, ಕೇವಲ ತಂದೆಯೊಬ್ಬರನ್ನೇ ನೆನಪು ಮಾಡಿ ಬೇರೆ ಏನನ್ನೂ ಮಾಡಕ್ ಹೋಗ್ಬೇಡಿ. ಬಾಬಾ ಯುದ್ಧದಿಂದಲೇ ಮೊದಲು ನಾನು ಕರ್ಮಾತೀತ ಅವಸ್ಥೆಯನ್ನ ಪಡ್ಕೊಂಡು ತೋರಿಸ್ತೇನೆ. ಈ ರೀತಿಯಾಗಿ ಕೆಲವರು ಆಗ್ತಾರೆ, ಆದ್ರೆ ಈ ರೀತಿ ಡ್ರಾಮಾದಲ್ಲಿ ಇಲ್ಲ. ಮೊದಲ ನಂಬರ್ನಲ್ಲಿ ಒಬ್ಬರೇ ಹೋಗ್ಬೇಕಾಗತ್ತೆ. ಹೀಗೆ ಹೇಳಲಾಗ್ತದೆ, ನಾವು ಎಷ್ಟು ತಲೆ ಚಚ್ಕೊಳ್ಬೇಕಾಗ್ತದೆ. ಮಾಯೆಯೂ ಕೂಡ ಬಹಳ ಶಕ್ತಿಶಾಲಿಯಾಗಿ ನಮ್ಮ ಹತ್ರ ಫೈಟಿಂಗ್ ಮಾಡಕ್ಕೆ ಬರುತ್ತೆ. ಬಾಬಾ ಸ್ವಯಂ ಹೇಳ್ತಾರೆ, ನಾನಂತೂ ಏಕದಮ್ ಶಿವ್ ಬಾಬಾ ಕುಳಿತುಕೊಂಡಿದ್ದಾರೆ, ನಾನು ಮೇ ಯಾದ್ ನಹಿ ಕರ್ ಸಕ್ತಾ ಹೂ ಭೂಲ್ ಜಾತಾ ಹೂ. ಬ್ರಹ್ಮ ತಂದೆಯವರು ಕೂಡ ತಮ್ಮ ಅನುಭವವನ್ನ ಹೇಳ್ತಾ ಇದ್ದಾರೆ, ನಾನೂ ಕೂಡ ಬಾಬಾನ ಮರೆತು ಬಿಡ್ತೇನೆ, ತಿಳ್ಕೊಳ್ತೇನೆ ನನ್ನ ಜೊತೆಯಲ್ಲಿ ಬಾಬಾ ಇದ್ದಾರೆ ಅಂತ ಹೇಳಿ. ನಂತರ ಮುಜೆ ಬಿ ತೋ ಯಾದ್ ಕರ್ನಾ ಪಡ್ತಾ ಹೇ, ಜೊತೆಯಲ್ಲಿ ಇದ್ದಾರೆ ಆದ್ರೂ ಕೂಡ ನಾನು ನೆನಪು ಮಾಡ್ಬೇಕಾಗ್ತದೆ. ನೀವು ಮಕ್ಕಳು ಹೇಗೆ ತಂದೆಯನ್ನ ನೆನಪು ಮಾಡ್ತಿರೋ ಹಾಗೆ ಬ್ರಹ್ಮ ಬಾಬಾರವರು ಹೇಳ್ತಾರೆ, ನಾನು ಕೂಡ ತಂದೆಯನ್ನ ನೆನಪು ಮಾಡ್ಬೇಕಾಗತ್ತೆ. ಈ ರೀತಿಯೆಲ್ಲ ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ಇಷ್ಟರೊಳಗೆ ಖುಷಿ ಆಗೋದಲ್ಲ. ನಾನು ಕೂಡ ಹೇಳ್ತೇನೆ, ನಿರಂತರ ನೆನಪು ಮಾಡಿ. ಜೊತೆಯಲ್ಲಿ ಇರುವವರೂ ಕೂಡ ಶಕ್ತಿಶಾಲಿ ಇದ್ದಾರೆ. ನೀವು ಕೂಡ ಇನ್ನೂ ನಿಮಗೂ ಜಾಸ್ತಿ ಬಿರುಗಾಳಿಗಳು ಬರುತ್ತೆ. ಬಾಬಾ ಹೇಳುತ್ತಾರೆ, ಬಾಬಾ ಇದ್ದಾರೆ ಅವರಿಗೇನ್ ಬರೋದಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋ ಹಾಗಿಲ್ಲ. ಏಕೆ ಅಂತ ಹೇಳಿದ್ರೆ ಅವರಿಗೆ ಬಂದ್ರೆ ತಾನೇ ನಾವು ಮಕ್ಕಳಿಗೆ ಅದನ್ನ ತಿಳಿಸ್ಕೊಡ್ತಾರೆ. ಈ ಎಲ್ಲಾ ಬಿರುಗಾಳಿಗಳು ಎಲ್ಲ ನೀವು ಪಾಸ್ ಆಗಲೇಬೇಕಾಗಿದೆ. ಬಾಬಾ ಹೇಳ್ತಾರೆ, ಮೇ ಉನ್ಕೆ ಇತನೆ ನಜದೀಕ್ ಬೈಟೆ ಹುಯೇ ಬಿ ಕರ್ಮಾತೀತ ಅವಸ್ಥಾ ಕೋ ಪಾ ನಹಿ ಸಕ್ತಾ ಹೂ ತೋ ಫಿರ್ ದೂಸರಾ ಕೌನ್ ಬನೇಗಾ. ಬ್ರಹ್ಮ ತಂದೆ ಅನುಭವ ಹೇಳ್ತಾರೆ, ನನ್ನ ಜೊತೆಯಲ್ಲೇ ಬಾಬಾ ಇದ್ದಾರೆ, ಹತ್ತಿರದಲ್ಲೇ ಇದ್ದಾರೆ, ಆದ್ರೂ ಕೂಡ ಕರ್ಮಾತೀತ ಅವಸ್ಥೆಯನ್ನ ಪಡ್ಕೊಳ್ಳೋದು ನನಗೆ ಕಷ್ಟ ಆಗ್ತಾ ಇದೆ ಅಂದಾಗ ನೀವು ಬೇರೆಯವರು ಹೇಗಾಗೋದಿಕ್ ಸಾಧ್ಯ? ಅಂದ್ರೆ ಈ ಒಂದು ಗುರಿ, ಈ ಸಾಧನೆ ಬಹಳ ಶ್ರೇಷ್ಠ ಆಗಿದೆ. ಡ್ರಾಮಾ ಅನುಸಾರ ಎಲ್ಲರೂ ಕೂಡ ಪುರುಷಾರ್ಥವನ್ನ ಮಾಡಲೇಬೇಕಾಗಿದೆ. ಬಲೆ ಯಾವುದೇ ಈ ರೀತಿಯಾಗಿ ಕಶೀಶ್ ಕರ್ಕೆ ದಿಕ್ಕಾಯೇ ಬಾಬಾ, ನಾವು ನಿಮ್ಮ ಬಳಿ ಕರ್ಮಾತೀತ ಅವಸ್ಥೆಯನ್ನ ಪಡ್ಕೊಂಡು ಈ ರೀತಿ ಮಾಡಿ ತೋರಿಸ್ತೇವೆ ಅಂತ ಹೇಳಿ, ಆದ್ರೆ ಇದು ಆಗೋದಿಲ್ಲ. ಇದು ಡ್ರಾಮಾ ಈ ರೀತಿಯಾಗಿ ಮಾಡಲ್ಪಟ್ಟಿದೆ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಈಗ ಪುರುಷಾರ್ಥವಂತೂ ಬಹಳ ಮಾಡಬೇಕಾಗಿದೆ. ಮುಖ್ಯವಾದ ಎಲ್ಲ ಮಾತು ನಿಮ್ಮ ನಡತೆಯ ಮೇಲೆ ಅವಲಂಬಿತ ಆಗಿದೆ. ದೇವತೆಗಳ ನಡತೆ ಮತ್ತು ಪತಿತ ಮನುಷ್ಯರ ನಡತೆಯಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ನೀವು ವಿಕಾರದಿಂದ ನಿರ್ವಿಕಾರಿ ಆಗುವಂಥ ಶಿವಬಾಬಾ, ನಮಗೆ ನಿರ್ವಿಕಾರಿಯನ್ನಾಗಿ ಮಾಡುವಂಥ ತಂದೆ ಶಿವಬಾಬಾ, ಆಗ ಪುರುಷಾರ್ಥ ಮಾಡಿ ತಂದೆಯ ನೆನಪನ್ನ ಈಗ ಮಾಡಬೇಕಾಗಿದೆ, ಮರಿಬಾರ್ದು. ಬಾಕಿ ಅಬಲೆಯರು ಬಹಳ ಪರವಶ ಆಗಿದ್ದಾರೆ, ರಾವಣನ ವಶದಲ್ಲಿ ಇದ್ದಾರೆ ಅಂದಾಗ ಏನ್ ಮಾಡಬಹುದು? ನೀವು ಕೂಡ ರಾಮನ ಈಶ್ವರನ ವಶದಲ್ಲಿ ಇದ್ದೀರಿ, ಅವರಂತೂ ರಾವಣನ ವಶದಲ್ಲಿ ಇದ್ದಾರೆ. ಯುದ್ಧ ನಡೀತಾ ಇರತ್ತೆ. ಬಾಕಿ ರಾಮ ಮತ್ತು ರಾವಣನಂದು ನಿಜವಾದಂಥ ವಾಸ್ತವಿಕ ಯುದ್ಧ ನಡೆದಿಲ್ಲ. ಬಾಬಾ ನೀವು ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದಿಂದ ಪ್ರತಿನಿತ್ಯ ತಿಳಿಸ್ಕೊಡ್ತಾನೆ ಇರ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ತಮ್ಮನ್ನ ಸುಧಾರಣೆ ಮಾಡ್ಕೊಳ್ಳಿ. ಪ್ರತಿನಿತ್ಯ ರಾತ್ರಿ ಲೆಕ್ಕವನ್ನ ನೋಡ್ಕೊಳ್ಳಿ. ಇಡೀ ದಿನದಲ್ಲಿ ಯಾವುದೇ ಅಸುರಿ ನಡತೆಯಂತೂ ನಡೀಲಿಲ್ವೇ? ತೋಟದಲ್ಲಿಯೂ ಕೂಡ ಹೂಗಳು ನಂಬರ್ ವಾರ್ ಆಗಿ ಇರತ್ತೆ. 2 ಹೂಗಳು ಒಂದೇ ಪ್ರಕಾರದಲ್ಲಿ ಇರೋದಿಲ್ಲ. ಅದೇ ರೀತಿಯಾಗಿ ಎಲ್ಲಾ ಆತ್ಮಗಳು ತಮ್ಮ ತಮ್ಮ ಪಾರ್ಟ್ ಸಿಕ್ಕಿದೆ. ಪ್ರತಿಯೊಬ್ಬ ಪಾತ್ರಧಾರಿಗಳು ತಮ್ಮ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದಾರೆ. ತಂದೆನೇ ಬಂದು ಸ್ಥಾಪನೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ.
ಪ್ರತಿ 5,000 ವರ್ಷದ ನಂತರ ಬಂದು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಬೇಹದ್ದಿನ ತಂದೆ ಆಗಿದ್ದಾರೆ ಅಲ್ವೇ ಅಂದಾಗ ಅವಶ್ಯವಾಗಿ ಹೊಸ ಜಗತ್ತಿನ ಆಸ್ತಿಯನ್ನ ಕೊಡುತ್ತಾರೆ. अच्छा, मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಜ್ಞಾನದ 3ನೆಯ ನೇತ್ರದಿಂದ ಆತ್ಮವನ್ನೇ ನೋಡಬೇಕು. ಶಾರೀರಿಕ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಅಶರೀರಿಗಳಾಗುವಂತಹ ಅಭ್ಯಾಸವನ್ನ ಮಾಡಬೇಕು. ತಂದೆಯ ನೆನಪಿನಿಂದ ತಮ್ಮ ದೈವಿ ನಡತೆಯನ್ನ ರೂಪಿತ ಮಾಡಿಕೊಳ್ಬೇಕು. ತಮ್ಮ ಹೃದಯದಿಂದ ಕೇಳ್ಕೊಳ್ಬೇಕು, ನಾವು ಎಲ್ಲಿಯವರೆಗೆ ಗುಣವಾನ್ ಆಗಿದ್ದೇವೆ, ನಾವು ಇಡೀ ದಿನದಲ್ಲಿ ನಮ್ಮದು ಯಾವುದೋ ಅಸುರಿ ನಡತೆ ನಡೆಯಲಿಲ್ಲವೇ ಅಂತ ಹೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು, ಕೇಳ್ಕೊಳ್ಬೇಕು, ನೋಡ್ಕೊಳ್ಬೇಕು. ವರದಾನ: ಸದಾ ಕೇರ್ಫುಲ್ ಆಗಿದ್ದು ಮಾಯ ರಾಯಲ್ ರೂಪದ ಛಾಯೆಯಿಂದ ಸೇಫ್ ಆಗಿರುವಂತಹ ಮಾಯಾ ಪ್ರೂಫ್ ಆಗಿರಿ. ಸದಾ ಕೇರ್ಫುಲ್ ಆಗಿದ್ದು ಮಾಯಾ ರಾಯಲ್ ರೂಪದ ಛಾಯೆಯಿಂದ ಸೇಫ್ ಆಗಿರುವಂತಹ ಮಾಯಾ ಪ್ರೂಫ್ ಆಗಿರಿ. ವರ್ತಮಾನ ಸಮಯ ಮಾಯಾ ರಿಯಲ್ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಏನು ರಿಯಲೈಸೇಷನ್ ಶಕ್ತಿಯನ್ನ ಕಳ್ಕೊಂಡು ರಾಂಗ್ ಆಗಿರೋದನ್ನ ರೈಟ್ ಅಂತ ಅನುಭವ ಮಾಡಿಸ್ಬಿಡತ್ತೆ, ತಪ್ಪನ್ನ ಸರಿ ಅಂತ ಅನುಭವ ಮಾಡಿಸತ್ತೆ. ಹೇಗೆ ಜಾದೂ ಮಂತ್ರವನ್ನ ಮಾಡ್ತಾರೆ, ಪರವಶ ಮಾಡ್ತಾರೆ, ಅದೇ ರೀತಿ ರಾಯಲ್ ಮಾಯೆ ಕೂಡ ರಿಯಲ್ ಅಂತ ಹೇಳಿ ಸಮಜನೆ ಸತ್ಯ ಏನು ಅಂತ ತಿಳ್ಕೊಳ್ಳಕ್ಕೆ ಬಿಡೋದೇ ಇಲ್ಲ. ಆದ್ರಿಂದ ಬಾಪ್ ದಾದಾ ಗಮನವನ್ನ ಕೊಡ್ತಾ ಇದ್ದಾರೆ, ಅಟೆನ್ಷನ್ ಕೊಡ್ತಾ ಇದ್ದಾರೆ, ಡಬಲ್ ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ. ಈ ರೀತಿ ಕೇರ್ಫುಲ್ ಆಗಿರಬೇಕು. ಮಾಯಾ ಛಾಯೆಯಿಂದ ಸೇಫ್, ಮಾಯಾ ಪ್ರೂಫ್ ಆಗಿಬಿಡುವಿರಿ. ವಿಶೇಷ ಮನಸ್ಸು ಬುದ್ಧಿಯನ್ನ ತಂದೆಯ ಛತ್ರ ಛಾಯೆಯ ಒಳಗೆ ಆಶ್ರಯದಲ್ಲಿ ತೆಗೆದುಕೊಂಡ್ಬಿಡಿ. ಸ್ಲೋಗನ್: ಯಾರು ಸಹಯೋಗಿಗಳು ಆಗಿರುತ್ತಾರೆ ಅವರನ್ನ ನೋಡಿ ಅನ್ಯರೂ ಕೂಡ ಅನ್ಯರದ್ದು ಯೋಗ ಸಹಜವಾಗಿ ಹತ್ತಿಬಿಡುತ್ತದೆ. ಯಾರು ಸಹಯೋಗಿಯಾಗಿರ್ತಾರೆ ಅವರನ್ನ ನೋಡಿ ಅನ್ಯರದ್ದು ಯೋಗ ಸಹಜವಾಗಿ ಆಗಿಬಿಡುತ್ತದೆ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.